ರಾಜ್ಯದಲ್ಲಿ HMP ವೈರಸ್ ಕಾಣಿಸಿಕೊಂಡ ಬೆನ್ನಲ್ಲೇ ಆರೋಗ್ಯ ಇಲಾಖೆಯ ತರಾನೇ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೂಡ ಈಗ ಹೈ ಅಲರ್ಟ್ ನಲ್ಲಿದೆ. ಕಾರಣ ಶಾಲಾ ಕಾಲೇಜುಗಳಿಗೆ ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಹೋಗ್ತಾರೆ. ಶಾಲೆಯಲ್ಲಂತೂ ಈಗ ಹೆಚ್ಚು ಜಾಗೃತಿಯನ್ನು ವಹಿಸಬೇಕು. ಬಿಕಾಸ್ ಚಿಕ್ಕ ಚಿಕ್ಕ ಮಕ್ಕಳೇ ಈ ಸೋಂಕಿನ ಟಾರ್ಗೆಟ್ ಅಂತ ಹೇಳಲಾಗ್ತದೆ. ಸೊ ಶಾಲಾ ಕಾಲೇಜುಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮಕ್ಕೆ ಸಿದ್ಧತೆ ಆಗಿದೆ. ಆರೋಗ್ಯ ಇಲಾಖೆ ಮಾರ್ಗಸೂಚಿ ಬಿಡುಗಡೆ ಬಳಿಕ ಈ ಡಿಪಾರ್ಟ್ಮೆಂಟ್ ಕೂಡ ಈಗ ಮಾರ್ಗಸೂಚಿಗಳನ್ನು ತಯಾರು ಮಾಡಿಕೊಳ್ತಾ ಇದೆ. ಸೊ ಎನಿ ಮೂಮೆಂಟ್ ಈ ಮಾರ್ಗಸೂಚಿಗಳು ಜಾರಿಗೆ ಬರುವಂತಹ ಸಾಧ್ಯತೆ ಇದೆ. ಪ್ರಾಥಮಿಕ ಹಂತದಲ್ಲಿ ಮಾರ್ಗಸೂಚಿಯನ್ನು ಶಿಕ್ಷಣ ಇಲಾಖೆ ತರುತ್ತೆ. ಅಂದರೆ ಪ್ರಾರಂಭಿಕ ಹಂತ ಅಂತ ನಾವೇನು ಹೇಳ್ತೀವಿ, ಈ ಸ್ಯಾನಿಟೈಸೇಷನ್ ಇರ್ಬೋದು ಅಥವಾ ಸಾಮಾಜಿಕ ಅಂತರ ಇರ್ಬೋದು, ಆ ಥರದ್ದು ಒಂದಷ್ಟು ಆ್ಯಡ್ ಆನ್ಗಳನ್ನು ಮಾಡ್ತಾರೆ. ಏನೇನಿರ್ಬೋದು, ಆ ಸ್ವರೂಪ ಹೇಗಿರುತ್ತೆ ಅಂತ ಡೀಟೇಲ್ಸ್ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಅದನ್ನು ಕೂಡ ತಿಳಿಸ್ತಾ ಹೋಗ್ತೀವಿ. ಕಾರಣ ಇಮ್ಯುನಿಟಿ ಮಕ್ಕಳಲ್ಲಿ ಕಡಿಮೆ ಇರುತ್ತೆ ಅನ್ನುವಂತಹ ವಿಚಾರ. ಸೊ ಶಿಕ್ಷಣ ಇಲಾಖೆ ಮಾರ್ಗಸೂಚಿ ಏನಿರ್ಬೋದು ಅಂತ ನೋಡೋದಾದರೆ, ಆರೋಗ್ಯ ವ್ಯತ್ಯಾಸ ಇರುವಂತಹ ಮಕ್ಕಳನ್ನು ಶಾಲೆಗೆ ಕಳಿಸಬಾರ್ದು ಅಂತ ಮಾರ್ಗಸೂಚಿಯನ್ನು ಹೊರಡಿಸುವಂತಹ ಸಾಧ್ಯತೆ ಇದೆ. ಇದು ಒಳ್ಳೆಯದೇ. ಮಾರ್ಗಸೂಚಿ ಇಲ್ದಿರೋ ಟೈಮ್ನಲ್ಲೂ ಇದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಬಿಕಾಸ್ ಕಂಟೇಜಿಯಸ್ ಇರುತ್ತೆ ಮಕ್ಕಳಲ್ಲಿ. ಯೂಶಲಿ ಜ್ವರ, ಹೆಚ್ಚು ಶೀತ, ಕೆಮ್ಮು ಇದ್ರೆ ಪೋಷಕರು ನಿಗಾವನ್ನು ವಹಿಸಬೇಕು. ಮತ್ತೆ ಕಾಫ್ ಹೈಜೀನ್ ಏನು ಅಂತ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಕಾಫ್ ಹೈಜೀನ್ ಅಂತ ಹೇಳಿದ್ರೆ ಕೆಮ್ಮಬೇಕಾದ್ರೆ ಕೇವಲ ನಾವು ಬಾಯನ್ನು ಕವರ್ ಮಾಡ್ಕೊಳ್ತೀವಿ, ಮೂಗನ್ನು ಸಹಿತ ನಾವು ಕವರ್ ಮಾಡ್ಕೊಳ್ಬೇಕು. ನೆಗಡಿ, ಕೆಮ್ಮು ಇರುವಂತಹ ವಿದ್ಯಾರ್ಥಿಗಳು, ಸಿಬ್ಬಂದಿ, ಶಿಕ್ಷಕರು ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕು ಅಂತ ಸೂಚನೆಗಳು ಹೊರಡಿಸುವಂತಹ ಸಾಧ್ಯತೆ ಇದೆ. ಹಾಗೂ ಅನಾರೋಗ್ಯ ಪೀಡಿತ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಕೊಠಡಿಯಲ್ಲಿ ಕೂರಿಸುವಂತಹ ವ್ಯವಸ್ಥೆ ಮಾಡಬೇಕು. ಸೆಲ್ಫ್ ಐಸೋಲೇಷನ್ನಲ್ಲಿ ಅವರಿಗೆ ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅನ್ನುವಂತಹದ್ದು ಒಂದು ಸೂಚನೆಯನ್ನು ಬಂದರೂ ಬರ್ಬೋದು. ಶಾಲೆಗಳಲ್ಲಿ ಸ್ಯಾನಿಟೈಸೇಷನ್ ಬಳಕೆಗೆ ಕ್ರಮವನ್ನು ವಹಿಸೋದು. ಕೋವಿಡ್ 2 ವರ್ಷ ನಾವು ಅದನ್ನು ಫಾಲೋ ಮಾಡಿದ್ವಿ ಎಲ್ಲ ಕಡೆ. ಬಟ್ ಲಾಸ್ಟ್ 1.5 ಇಯರ್ಸಿಂದ ಎಲ್ಲರೂ ಮರ್ತಿದ್ರು, ತೀರಾ ಕಡಿಮೆ ಮಾಡಿದ್ರು. ಕುಡಿಯೋ ನೀರು, ಶೌಚಾಲಯಗಳ ಸ್ವಚ್ಛತೆಯನ್ನು ಕಾಪಾಡಬೇಕು. ಬಿಕಾಸ್ ಇದೆಲ್ಲ ಕಾಮನ್ ಏರಿಯಾ, ವಿದ್ಯಾರ್ಥಿಗಳು ಹೋಗುವಂತಹ ಕಾಮನ್ ಏರಿಯಾ. ಸೊ ನೀಟ್ನೆಸ್ ಕಾಪಾಡ್ಕೊಳ್ಬೇಕು ಅಂತ ವಿದ್ಯಾರ್ಥಿಗಳು ಗುಂಪು ಸೇರದಂತೆ ಶಿಕ್ಷಕರು ಕ್ರಮ ವಹಿಸಬೇಕು. ಕೋವಿಡ್ ರೀತಿ ಒಬ್ಬ ಸೀನಿದ್ರೆ 5 ಜನಕ್ಕೆ ಬಂದ್ಬಿಡುತ್ತೆ ಅಂತ ಅಲ್ಲ, ಇದು R0. ಆದರೂ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದು ಶಿಕ್ಷಣ ಇಲಾಖೆ ಮಾರ್ಗಸೂಚಿಯ ಭಾಗವಾಗುತ್ತೆ. ಇನ್ನು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ತಜ್ಞರೇ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಿಮ್ಮ ಮಕ್ಕಳನ್ನು ನೀವು ಹೇಗೆ ನೋಡ್ಕೋಬೇಕು ಅಂತಂದ್ಬಿಟ್ಟು. ಯಾಕೆಂದರೆ ಎಲ್ಲ ಕೇಸ್ಗಳು ಕಂಡು ಬರ್ತಾ ಇರೋದು ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ. ಹಾಗಾಗಿ ಮಕ್ಕಳ ಆರೋಗ್ಯದ ಮೇಲೆ ಇರಲಿ ಗಮನ. ಭಯ ಬೇಡ, ಎಚ್ಚರಿಕೆ ಅತ್ಯಗತ್ಯ. ಹಾಗಾದರೆ ಪೋಷಕರು ಮಕ್ಕಳ ಬಗ್ಗೆ ಹೇಗೆ ನಿಗಾ ವಹಿಸಬೇಕು, ಮಕ್ಕಳ ತಜ್ಞರು ನೀಡಿರ್ತಕ್ಕಂಥ ಸಲಹೆಗಳು ಏನು ಅಂತಕ್ಕಂಥದ್ದನ್ನು ಕೂಡ ನಿಮಗೆ ನಾವು ಹೇಳ್ತಾ ಹೋಗ್ತೀವಿ. ಮಕ್ಕಳ ತಜ್ಞರು ಕೊಟ್ಟಿರ್ತಕ್ಕಂಥ ಸಲಹೆಗಳು. ಶಾಲೆಯಲ್ಲಿ ಮಕ್ಕಳು ಎಚ್ಚರಿಕೆಯಿಂದ ಇರುವಂತೆ ನೋಡ್ಕೊಳ್ಬೇಕು. ಅವ್ರಿಗೆ ಅರಿವು ಮೂಡಿಸ್ಬೇಕು. ಅವ್ರಿಗೆ ಹೇಳ್ಕೊಡ್ಬೇಕು ಮನೆಯಲ್ಲಿ ಪೇರೆಂಟ್ಸ್ ಏನು ಮಾಡಬೇಕು ಅಂತ. ಆಹಾರದ ಬಗ್ಗೆ ಎಚ್ಚರಿಕೆ ವಹಿಸಿ. ಬಿಸಿಯಾದ ಆಹಾರವನ್ನೇ ಕೊಡಿ, ತಣ್ಣಗಿರೋ ಪದಾರ್ಥಗಳು ಬೇಡ, ಕೋಲ್ಡ್ ಸಿಂಪ್ಟಮ್ಯಾಟಿಕ್ ಜಾಸ್ತಿ ಆಗುತ್ತೆ ಅಂತ. ತಂಪು ಪಾನೀಯಗಳನ್ನಂತೂ ಸದ್ಯಕ್ಕೆ ನೀಡಲೇಬೇಡಿ ಅಂತ ಹೇಳ್ತಾರೆ. ತಂಪು ಪಾನೀಯಗಳು ಈಗ ಚಳಿಗಾಲ ಬಿಡಿ, ಯಾರು ಸಾಮಾನ್ಯ ಕೊಡಲ್ಲ. ಆಗಾಗ್ಗೆ ಕೈ ಮತ್ತು ಮುಖವನ್ನು ತೊಳೆಯುವ ಮೂಲಕ ಶುಚಿತ್ವವನ್ನು ಕಾಪಾಡಿಕೊಳ್ಳಿ. ಮಕ್ಕಳಿಗೆ ಗೊತ್ತಾಗಲ್ಲ, ಹಾಗಾಗಿ ಅವ್ರಿಗೆ ಹೇಳ್ಕೊಡ್ತಾ ಇರಬೇಕು, ಆಗಾಗ್ಗೆ ಕೈ ತೊಳಿರಿ ಅಂತ. ಇನ್ನು ಮಾಸ್ಕ್ ಹಾಕಿಸೋದು ಉತ್ತಮ, ಬೆಚ್ಚನೆ ಬಟ್ಟೆಗಳನ್ನು ಹಾಕಿಸಿ ಅಂತ ಹೇಳಿದ್ದಾರೆ. ಒಳ್ಳೆಯದು, ಅವ್ರಿಗೆ ಅಭ್ಯಾಸ ಮಾಡಿದ್ರೆ ಮಾಸ್ಕ್ ಹಾಕೋದು ಒಳ್ಳೆಯದು. ಈ ರೋಗದ ಲಕ್ಷಣಗಳು ಇದ್ದವರಿಂದ ದೂರ ಇರಬೇಕು ಅಂತ. ಯಾರಾದರೂ ಇದ್ದರೆ ಅವ್ರನ್ನ ಸಪ್ರೇಟ್ ಮಾಡಿ ಐಸೋಲೇಟ್ ಮಾಡಿ. ಒಬ್ಬರಿಂದ ಒಬ್ಬರಿಗೆ ಹರಡುವ ವೈರಸ್ ಇದು. ಹಾಗಾಗಿ ಕೊರೋನಾ ಸಮಯದಲ್ಲಿ ಪಾಲಿಸಿದ ನಿಯಮಗಳನ್ನು ಇಲ್ಲೂ ಕೂಡ ಫಾಲೋ ಮಾಡೋದು ಒಳ್ಳೆಯದು ಅಂತ ಮಕ್ಕಳ ತಜ್ಞ ವೈದ್ಯರು ಕೊಟ್ಟಿರ್ತಕ್ಕಂಥ ಸಲಹೆಗಳು. ಈಗ ನೀವು ಎಲ್ಲ ಕಡೆ ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಿದ್ದೀರಾ, ಮತ್ತೆ ಬಹಳಷ್ಟು ಕೇಳ್ಪಡ್ತಿದ್ದೀರಾ, ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್. ಇದರ ಬಗ್ಗೆ ಬಹಳಷ್ಟು ಮಾತುಕತೆ ನಡೀತಾ ಇದೆ. ಇದೇನು ಹೊಸದಲ್ಲ ವೈರಸ್ಸು. 2001ರಿಂದ ನೆದರ್ಲ್ಯಾಂಡ್ಸ್ ದೇಶದಲ್ಲಿ ಕಂಡು ಬಂದಿದೆ, ಹಾಗೂ ಮಧ್ಯ ಕಂಡು ಬರ್ತಾ ಇದೆ ಕೆಲವು ದೇಶಗಳಲ್ಲಿ. ಇದು ಹೆಚ್ಚಾಗಿ ಚಳಿಗಾಲದಲ್ಲಿ ಕಂಡು ಬರೋಂಥದ್ದು ವೈರಸ್ಸು. ತಮಗೆಲ್ಲ ಈಗ ಫ್ಲೂ ಬಗ್ಗೆ ಬಹಳಷ್ಟು ಮಾಹಿತಿ ಇದೆ. ಈಗ ಫ್ಲೂನಲ್ಲಿ ಹೇಗೆ ನಾವು ಅದು ಹರಡದಂತೆ ಮಾಸ್ಕ್ಗಳನ್ನು, ಸ್ಯಾನಿಟೈಸರ್ಗಳನ್ನು ಹಾಗೂ ಸೋಪು ಮತ್ತು ನೀರಿನಿಂದ ನಾವು ಹೆಂಗೆ ಕೈ ವಾಶ್ ಮಾಡಿಕೊಂಡು ಕ್ಲೀನ್ ಆಗಿರ್ತಿದ್ವೋ ಅದೇ ಥರ ನಾವು ಈಗಿರಬೇಕಾಗುತ್ತೆ. ಎಸ್ಪೆಷಲಿ ಸ್ಕೂಲ್ ಚಿಲ್ಡ್ರನ್ಗಳು ಶಾಲೆಗೆ. ಈ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ನಾವು ಮಕ್ಕಳಿಗೆ ಬರದೆ ಹೇಗೆ ತಡೆಗಟ್ಟಬಹುದು? ಇದು ರೆಸ್ಪಿರೇಟರಿ ವೈರಸ್. ಇದು ಯಾರ ಇನ್ಫೆಕ್ಟೆಡ್ ಆಗಿರೋ ಪರ್ಸನ್ ಕೆಮ್ಮಿದ್ರೆ, ಇಲ್ಲ ಸೀನ್ರೆ, ಇಲ್ಲ ಸರ್ಫೇಸಸ್ ಕಂಟಾಮಿನೇಟ್ ಆಗಿ ಅದನ್ನ ಟಚ್ ಮಾಡಿ ನಾವು
ಮೂಗು ಏನಾದರೂ ಬಾಯಲ್ಲಿ ಇಟ್ಕೊಳ್ಳೋದು ಇಲ್ಲ ಮೂಗು ಟಚ್ ಮಾಡಿದ್ರೆ ಅದರಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇದರಿಂದ ನಾವು ನಮ್ಮ ಮಕ್ಕಳಿಗೆ ಕ್ರೌಡೆಡ್ ಪ್ಲೇಸಸ್ನ ಅವಾಯ್ಡ್ ಮಾಡಬೇಕು ಆ್ಯಂಡ್ ಹ್ಯಾಂಡ್ ಹೈಜೀನ್ ಹೇಳ್ಕೊಳ್ಬೇಕು. ಕೋವಿಡ್ ಟೈಮಲ್ಲಿ ನಾವು ಯಾವ ಥರ ಮಾಡ್ತಾ ಇದ್ವಿ ಅದೇ ಥರ. ಆಮೇಲೆ ಮಾಸ್ಕ್, ಕ್ರೌಡೆಡ್ ಪ್ಲೇಸಸ್ ಹೋದರೆ ಮಾಸ್ಕ್ ಯೂಸ್ ಮಾಡೋದು, ಇಲ್ಲಾಂದರೆ ಯಾರು